ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ ವೈಎಂ ಆಯಿತು ಮಲ್ಲಪ್ಪ ಜೊತೆವರು. ಆಲ್ರೆಡಿ ನಮ್ಮ ವಿಡಿಯೋಗಳ ಮೂಲಕ ಅಥವಾ ನಮ್ಮ ಧಾರಾವಾಹಿ ಈ ಒಂದೇನು ಏಜ್ ಥರ ವಾಹಿನಿ ಮೂಲಕ ಸಾಕಷ್ಟು ಚರ್ಚೆಗಳು ನೋಡಿದ್ದೀರಿ ನೀವು. ಏನಪ್ಪ ಅಂತಂದ್ರೆ ಬಿ ಜೆ ಪಿಗೆ ಯಡಿಯೂರಪ್ಪನ ಬಿಟ್ಟರೆ ಬೇರೆ ನಾಯಕರು ಇಲ್ಲ ಅನ್ನುವಂಥ ಮಾತನ್ನು ಮೇಲ್ಮೇಲೆ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ವಿರೋಧ ಸಾಕಷ್ಟು ಆಯಿತು ಮಾಡಿತು, ಅವ್ನು ತೆಗಿಬೇಕಂತಾರೆ ಗುದ್ದಾಟ. ಯಡಿಯೂರಪ್ಪನವರು ಸಹಿತ ಅಷ್ಟ ಜಿಗಿಟ್ಟಿದ್ದಂಥ ವ್ಯಕ್ತಿ, ನಿಮಗೂ ಗೊತ್ತದ. ಆಲ್ರೆಡಿ ಸಾಕಷ್ಟು ಪ್ರಯತ್ನ ಮಾಡಿದರು ವಿರೋಧಿ ಬಣದವರು, ಜೊತೆಗೆ ತಟಸ್ಥ ಬಣದವರು. ನಾವು ಕರ್ಕೊಳ್ತಿದ್ವಿ ತಟಸ್ಥ ಬಣ ವಿರೋಧ ಬಣ ಒಳಗೆ ವಿರೋಧ ಸಾಕಷ್ಟು ಅದ ಯಡಿಯೂರಪ್ಪನವ್ರಿಗೆ. ಆದರೆ ನಮ್ಮಲ್ಲಿ ಗಾಜಿ ಮತ್ತದಲ್ಲ, ಹೊಟ್ಟೆ ಹಸಿಟ್ಟು ರೆಟ್ಟಿಯಾಗಿಲ್ಲ ಅಂತೇಳಿ ಹಂಗಾಗಿಬಿಟ್ಟದೆ ಇವತ್ತೆಲ್ಲ ವಿರೋಧಿಗಳು. ಸಹಜದ, ಯಾಕಂದರೆ ಈಗ ಬೆಳೆದು ನಿಂತಿದ್ದಾರೆ ಬಿ ಜೆ ಪಿಯಲ್ಲಿ ಅವರು. ಈವನ್ ಕರ್ನಾಟಕದ ಮಟ್ಟಿಗೆ ನಮ್ಮ ಮೋದಿಯವರಿಗಿಂತಲೂ ಒಂದು ಕೈ ಮೇಲೆ ಇದ್ದಾರೆ. ಶಾರಾವತಿ ಪ್ರಶ್ನೆ ಬರೋದಿಲ್ಲ. ಹೀಗಾಗಿ ಲಿಂಗಾಯತ ಡಾಮಿನೆನ್ಸಿ ಈ ನಮ್ಮ ಯಡಿಯೂರಪ್ಪನವ್ರನ್ನ ಬದುಕಿ ಸರಿಸೋದು ಮತ್ತು ಲಿಂಗಾಯತರಲ್ಲಿ ಅವರ ಮಟ್ಟದ ಎತ್ತರದ ನಾಯಕರಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹದ. ಜೊತೆಗೆ ಯಡಿಯೂರಪ್ಪನವ್ರ ವಿಷಯ ಬಂದಾಗ ಲಿಂಗಾಯತರು ಒಂದು ಆಗ್ತಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾ ಹೋಗ್ತಾಯಿದೆ. ಅದಕ್ಕಾಗಿ ಬಿ ಎಲ್ ಸಂತೋಷ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಸಾಕಷ್ಟು ಪ್ರಯತ್ನ ಮಾಡಿದರು. ಕೊನೆಗೆ ಯಡಿಯೂರಪ್ಪನವರ ಕಡು ವಿರೋಧಿ ಯತ್ನಾಳ್ ಈ ಒಂದು ಇದಕ್ಕೆ ಈಗ ಒಂದು ಷಡ್ಯಂತ್ರ ಅಂತೀವಿ ನಾವು ಇದಕ್ಕೆ. ನಮ್ಮ ಯತ್ನಾಳರ ತೆರೆಯಲ್ಲೇ ಸದಾ ಯಡಿಯೂರಪ್ಪನ ವಿರೋಧ ಬೆಳೆಯುವಂಗೆ ನೋಡ್ಕೊಂಡ್ರೋ ಏನು ಮಾಡಿದ್ರು ಗೊತ್ತಿಲ್ಲ. ಬಟ್ ಯಡಿಯೂರಪ್ಪರ ವಿರೋಧವಾಗಿ ಅವ್ರು ನಿಲ್ಲಿಸಿ ಅವ್ರ ರಾಜಕೀಯ ಕರಿಯರನ್ನ ಒಂದು ರೀತಿ ಬಿ ಜೆ ಪಿಯಲ್ಲಿ ಇಲ್ಲಂಗೆ ಮಾಡಿದರು ಅನ್ನುವಂಥದ್ದು. ಯಾಕಂದರೆ ಅವರು ಎಷ್ಟು ಮಟ್ಟಿಗೆ ವಿರೋಧ ಮಾಡಿದ್ದಾರೆ ಇವತ್ತು ಸಹಿತ ವಿರೋಧ ಮಾಡ್ತಾ ಇರ್ತಾರೆ. ಅವರು ಯಡಿಯೂರಪ್ಪನಿದ್ರೆ ಅವ್ರಿಗೆ ಬರೋದಿಲ್ಲ, ಕುಟುಂಬ ರಾಜಕಾರಣ ಹಾಗೆ ಇವತ್ತು ಮಾತಾಡ್ತಾ ಇದ್ದಾರೆ. ಜೊತೆಗೆ ನಾವಿನ್ನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಬಿ ಜೆ ಪಿಗೆ, ನಾವು ಅಲ್ಲಿ ಯಡಿಯೂರಪ್ಪನಿದ್ದಾರೆ ನಾವು ಹೋಗೋದಿಲ್ಲ, ನಮ್ಗೆ ಸಂಬಂಧ ಇಲ್ಲ ಅನ್ನೋ ಮಾತುಗಳ ಸಹಿತ ಕೇಳಿದಾಗ ನಿಜವಾಗಿಯೂ ಯಡಿಯೂರಪ್ಪನವರು ಒಂದು ಹಂತದವರೆಗೆ ಗೆದ್ದು ಬಿಟ್ಟಿದ್ದಾರೆ ಇವತ್ತು. ಯಾಕಂದರೆ ಎಷ್ಟು ನಾವು ಮಾತಾಡ್ತೀವಿ ಅಷ್ಟು ನಮ್ಮ ವ್ಯಕ್ತಿತ್ವ ಕಡಿಮೆ ಆಗ್ತಾ ಹೋಗ್ತಾ ಇರ್ತದೆ. ಆ ನೆಲೆಯಲ್ಲಿ ಯತ್ನಾಳರು ಅದಕ್ಕೆ ಅವ್ರಿಗೆ ಇನ್ನೊಬ್ರಿಗೆ ಬಲಿಯಾದರೂ ಅಥವಾ ಅವ್ರ ಸ್ವಭಾವ ಹಂಗಾದ್ರು ಆ ಮಾತು ಬೇರೆ. ಆದರೆ ಬಿ ಜೆ ಪಿಯಲ್ಲಿ ಮಾತ್ರ ಇನ್ನು ಮೋಸ್ಟ್ ಪ್ರಾಬಬ್ಲಿ ಎಂಟ್ರಿ ಕಡಿಮೆನಂತ ಈಗ ಹೇಳ್ತಾ ಇದ್ದಾರೆ. ಅವ್ರು ಈ ಸೋಮಣ್ಣ ಮಾಡಲಿ ಅಥವಾ ಅವ್ರನ್ನ ಬಿಟ್ಟು ಯಾರನ್ನ ಮಾಡಿದ್ರು ನಾವು ಬರ್ತೀನಿ ಈ ಪಾರ್ಟಿಗೆ ಅಂತಾರೆ. ಬಟ್ ಪಾರ್ಟಿಗೆ ಕರೆಯಾಕೈತಿದ್ದಾರೆ ಅವ್ರು ಯಾರು ಅಂತಂದ್ರೆ ಇವ್ರ ಮಿತ್ರರು, ಹಳಿ ಮಿತ್ರರು. ಆದರೆ ಅವರ ರಾಜಕೀಯ ಅಸ್ತಿತ್ವನೇ ಇವತ್ತು ಇಲ್ದಂಗೆ ಆಗಿದೆ. ಯಾಕಂದ್ರೆ ಓಪನ್ ಆಗಿ ಅವ್ರು ಯಾರು ಇವ್ರ ಪರವಾಗಿ ಜೋರಾಗಿ ಮಾತಾಡೋ ಸ್ಥಿತಿಯಾಗಿಲ್ಲ. ಹೆಚ್ಚು ಜೋರಾಗಿ ಯತ್ನಾಳ ಪರವಾಗಿ ಬ್ಯಾಟ್ ಬೇಯಿಸಿದ್ರೆ ಅವರು ಮನೆಗೆ ಹೋಗುವಂಥದ್ದು, ಪಾರ್ಟಿಯಿಂದ ಹೊರಗೆ ಹೋಗುವಂಥ ಅವಕಾಶಗಳು ಹೆಚ್ಚಾಗಿದೆ ಅನ್ನೋದು ಇಲ್ಲಿ ಗಮನಿಸಬೇಕಾಗಿದೆ. ಇದ್ದಿದ್ರಲ್ಲಿ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಏನೋ ಮಾತಾಡಿದರು, ಆದರೂ ಅವ್ರಿಗೂ ಅದು ಸಾಧ್ಯ ಇಲ್ಲ ಏನೋ ಅನಿಸುತ್ತೆ. ಇಲ್ಲ ಪಕ್ಷ ಹೈಕಮಾಂಡ್ ಹೇಳಿದಂಗೆ ನಾವು ಕೇಳಬೇಕು ಅನ್ನುವಂಥ ಮಾತಾಡಿ ಅವರು ಏನು ಸರಿದಿದ್ದಾರೆ. ಕಾರಣ ಇಷ್ಟ ಈ ಮಾತು ಯಾಕೆ ಹೇಳೋದಪ್ಪ ಅಂತಂದ್ರೆ ಮತ್ತು ಯತ್ನಾಳವರ ಈ ಒಂದು ಬಿರುಚಿನ ದಾಳಿಯಿಂದಾಗಿ ಅವರು ಇವತ್ತು ಏಕಾಂಗಿ ಆದರೂ ಮತ್ತು ಮರಳಿ ಬಿ ಜೆ ಪಿಗೆ ಬರೋಂಥ ಪರಿಸ್ಥಿತಿ. ಯಾಕಂದರೆ ಇಲ್ಲಿ ಬಿ ಜೆ ಪಿಗೆ ಬರಬೇಕಾಗಿತ್ತು ಅಂದರೆ ನಮ್ಮ ಯಡಿಯೂರಪ್ಪರ ಎದುರು ಸಲಾಮ್ ಹಾಕಿ ಅದು ಗುಲಾಮರಾಗಿ ಬರೋ ಪ್ರಸಂಗ ಬರ್ತದೆ ಅನ್ನೋದು ಸ್ಪಷ್ಟ ಆಗಿದೆ. ಇನ್ನೇನೂ ಇಲ್ಲ, ಅದು ಏನಾಗಿದ್ದು ಆಗಿ ಹೋಯಿತು ಯತ್ನಾಳರದು. ಈಗ ಮಾತ್ರ ನಮ್ಮ ವಿಜಯೇಂದ್ರ ಅವರು ಹೆಚ್ಚು ಕಡಿಮೆ ಅಧ್ಯಕ್ಷರಾಗುವ ಎಲ್ಲ ಸಾಧ್ಯತೆಗಳು ಮತ್ತು ಏನಪ್ಪ ಅಂತಂದ್ರೆ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಹೀಗಾಗಿ ಅವರು ಮೋಸ್ಟ್ ಪ್ರಾಬಬ್ಲಿ ಸ್ವಲ್ಪ ದಿನದಲ್ಲಿ ಅವರ ಅಧ್ಯಕ್ಷದ ಘೋಷಣೆ ಆಗುವಂಥವು ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಒಂದಿದ್ದು ಈಗಾಗಲೇ ಹಲವು ಸಲ ಚರ್ಚೆ ಮಾಡಿದ್ದು ನಾವು ನಿಮ್ಮ ಜೊತೆಗೆ. ವಿರೋಧಿ ಬಣ ಯಡಿಯೂರಪ್ಪ ವಿರೋಧಿ ಬಣ ಯಡಿಯೂರಪ್ಪನ ಸೋಲಿಸುವಷ್ಟು ಮಟ್ಟಿಗೆ ಬಲಿಷ್ಠಾಗಿ ಬೆಳೆದಿಲ್ಲ. ಇರ್ಬೋದು 8 ಜನ ಇರ್ಬೋದು ಅವರು, ಆದರೆ ಓಪನ್ನಾಗಿ ಯಡಿಯೂರಪ್ಪನ ಎದುರು ಹಾಕೊಳ್ಳೋಂಥ ಶಕ್ತಿ ಅವ್ರಿಗಿಲ್ಲ. ಇದು ಮೊದಲನೇ ಪಾಯಿಂಟು. ತಟಸ್ಥ ಬಣದವ್ರು ಹೆಂಗೆ ರೀ, ನೀವೆಲ್ಲರೂ ಕೂಡಿ ಕರೆದು ನೀವು ಮೇಲೆ ಕಾಯ್ದೆ ಮೇಲೆ ಕುಂಡಿಸ್ಬೇಕು ಇವ್ರನ್ನ ಅಂದ ಬರೋರು. ಹೋರಾಟ ಮಾಡಿ ಯಡಿಯೂರಪ್ಪನ ಎದುರು ಹಾಕ್ಕೊಂಡು ಮಾಡಿ ಮೇಲೆ ಕೊಡೋರು ಯಡಿಯೂರಪ್ಪನ ವಿರೋಧ ಮಾಡ್ತಾರೆ. ಅಲ್ಲೇ ನಾವು ಹೇಳ್ತಿಲ್ಲ ಅದು ರೆವಲ್ಯೂಷನ್ ಕಪ್ ಆಫ್ ಟೀ ಅಂತ, ಒಂದು ಕಪ್ ಚಹಾ ಕುಡಿ ಮುಂದೆ ಏನು ಹಾಕಿದ್ದ ಅಷ್ಟೇ ರೆವಲ್ಯೂಷನ್. ಅವರು ಹೊರಗೆ ಬಂದ ವಿರೋಧ ಮಾಡಿ ನಿಂತ ಈ ಸೋಮಣ್ಣ ಆಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಯಾರೂ ಲಿಂಗಾಯತ ಜನರು ಯಾರೂ ಎದುರಾಳಿ ಆಗಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಲಿಂಗಾಯತ ಜನರದ್ದು ಏನೋ ಪ್ರಯತ್ನ ಮಾಡಿದ್ರು ನಮ್ಮ ಯತ್ನಾಳರು, ಅವ್ರ ಪರಿಸ್ಥಿತಿ ಏನಾಯ್ತು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲೂ ಸಹ ತಟಸ್ಥ ಬಣದವರು ತಾವಾಗೇ ಕರೆದುಕೊಂಡ್ರೆ ಆಗ್ತೀವಿ ಅನ್ನುವಂಗೆ. ಮತ್ತು ಅವ್ರಿಗೆ ರಾಜ್ಯದಲ್ಲೇ ಒಂದು ರಾಜಕೀಯ ಪಕ್ಷ ಕಟ್ಟೋದು ಮಾಡೋದು, ಅದನ್ನು ಒಳಮರ್ಮಗಳೇನು ಯಾರು ಭೇಟಿ ಆಗೋದು ಮಾಡೋದು ಅಂತ ನಾಲೆಜ್
ಇದ್ದರೂ ಸಹಿತ ಅಷ್ಟು ಪರ್ಫೆಕ್ಟ್ ಇಲ್ಲ ಅನ್ನೋದು ಈಗಾಗಲೇ ಹಲವು ಸಲ ಹೇಳಿದ್ದೀನಿ ಈ ಮಾತನ್ನು. ನಾವು ವಿ ಸೋಮಣ್ಣವ್ರು ಲಿಂಗಾಯತ ಇರ್ಬೋದು, ಆದರೆ ಉತ್ತರ ಕರ್ನಾಟಕದಲ್ಲಿ ಅವರು ಅಪರಿಚಿತರು. ಹೀಗಾಗಿ ಒಂದಕ್ಕೊಂದು ಈ ಪರಿಸ್ಥಿತಿಯಲ್ಲೇ ಇಂಥ ಸಿಚುವೇಷನ್ದಲ್ಲೇ ನಮ್ಮ ವಿಜೇಂದ್ರ ಅವರು ಮಾತ್ರ ನಿಶ್ಚಿತವಾಗಿಯೂ ಈ ಅಧ್ಯಕ್ಷ ಗಾದಿಯಲ್ಲಿ ಏರ್ತಾ ಇದ್ದಾರೆ. ಈಗ ಅವ್ರ ಮುಂದಿರುವಂಥ ಸವಾಲು ಏನಪ್ಪ ಅಂದ್ರೆ ಅಧ್ಯಕ್ಷಗಿರಿ ಅಲ್ಲ, ಇನ್ನು ಮುಂಬರುವ ಚುನಾವಣೆ ಗೆಲ್ಲುವ ಸಲ ಪ್ಲ್ಯಾನ್ಸ್ ಮಾಡಬೇಕಾಗಿದೆ. ಅದಕ್ಕೆ ತಟಸ್ಥ ಬಂದವರು ಮತ್ತು ವಿರೋಧಿ ಬಣದವರು ಎಷ್ಟು ಸಹಕಾರ ಮಾಡ್ತಾರೆ ಮತ್ತು ಬೇರೆ, ಆದರೆ ತಟಸ್ಥ ಬಣದವ್ರು ಮಾತ್ರ ಮೋಸ್ಟ್ಲಿ ಹೆಲ್ಪ್ ಮಾಡ್ಬೋದು ಅಥವಾ ಸಹಕಾರ ಕೊಡ್ಬೋದು ಅಂತ. ಯಾಕಂದ್ರೆ ಅವ್ರಿಗೆ ಅಧಿಕಾರ ಬೇಕಾಗಿದೆ. ಅದನ್ನು ಅಧ್ಯಕ್ಷ ಇರಲಂತ ಏನಲ್ಲ, ಮತ್ತೊಂದು ಇಲ್ಲ, ಅದ್ರಲ್ಲಿ ಭಾಳ ಜನ ಇದ್ದಾರೆ. ಎಲ್ಲೋ ಒಂದಿಷ್ಟು ತತ್ವಕ್ಕೆ ಅದಕ್ಕೆ ಗಂಟೆ ಇರ್ಬೋದು, ಅದು ಭಾಳ ಕಡಿಮೆ. ಯಾಕಂದರೆ ಅಧಿಕಾರ ಸಿಕ್ಕರೆ ಮುಗಿದೋಗ್ಬಿಡ್ತು, ಮರೆತು ಬಿಡ್ತಾರೆ. ಹೀಗಾಗಿ ಈ ದೃಷ್ಟಿ ಇಟ್ಕೊಂಡ ಯಾರ್ಯಾರು ಏನು ಮಾಡಬೇಕು, ಏನು ಕೊಡಬೇಕು ಅನ್ನೋದು ಯಡಿಯೂರಪ್ಪ ಈಗ ಜಡ್ಜ್ಮೆಂಟ್ ಮಾಡ್ಕೊಂಡಿದ್ದಾರೆ. ತಮ್ಮ ಮಗನ ಒಂದು ಇದು ಕ್ಲಿಯರ್ ಆಗಬೇಕಾಗಿದೆ, ಪ್ರಾಬ್ಲಮ್ ಕ್ಲಿಯರ್ ಆಗಬೇಕಾಗಿದೆ. ತನ್ನ ನಂತರ ತನ್ನ ಮಗ ಪಾಯಿ ರಾಜ್ಯದ ಅಧ್ಯಕ್ಷ BJP ಇದು ಅನ್ನುವಂಥದ್ದು ಅದು ಮೋಸ್ಟ್ಲಿ ಗೆದ್ದಂಗೆ ಅನಿಸ್ಲಿಕ್ಕದ ವಾತಾವರಣ. ಹೀಗಾಗಿ ಮುಂಬರುವ ದಿನದಲ್ಲಿ ವಿಜೇಂದ್ರ ಘೋಷಣೆ ಆಗೋದು ಚರ್ಚದ್ದಾದಂಗೆ ಆಗಿದೆ. ಯಾಕಂದರೆ ಯತ್ನಾಳ್ ಹೊರಗೆ ಹೋದರು, ವಿ ಸೋಮಣ್ಣವರು ರಾಜ್ಯ ಮಟ್ಟದ ದೊಡ್ಡ ನಾಯಕರಲ್ಲ, ಯಡಿಯೂರಪ್ಪ ಹಂಗೆ. ಮುಂದೆ ಉಳಿದವ್ರು ಯಾರು ರೀ ಅದರಲ್ಲೇ? ಇಲ್ಲಿ ಉಳಿದವ್ರು ಏನಪ್ಪ ಅಂದ್ರೆ ಈ ವಿರೋಧಿ ಬಣದವರು ಈಗ ಚರ್ಚೆ ಮಾಡಿದ್ರು. ಅದನ್ನು ನಮ್ಮ ಬಂಗಾರಪ್ಪನವ್ರ ಮಗ ಇರ್ಬೋದು, ಇನ್ನೊಬ್ಬರು ಇರ್ಬೋದು, ಮತ್ತಾರು ಇರ್ಬೋದು, ಅರವಿಂದ್ ಲಿಂಬಾವಳಿ ಇರ್ಬೋದು, ಬೆಲ್ಲದ ಇರ್ಬೋದು, ಅವ್ರು ಯಾರು ಯಡಿಯೂರಪ್ಪರ ಸಮ ಅಥವಾ ಅವ್ರ ಮಟ್ಟಿಗೆ ಗೆದ್ದು ನಿಲ್ಲುವಂಥವ್ರು ಅಲ್ಲ. ಇನ್ನು ಉಳಿದವ್ರು ತಟಸ್ಥ ಬಣದವರು ಬೊಮ್ಮಾಯಿ ಅವರಾಗಿರ್ಬೋದು ಅಥವಾ ನಮ್ಮ ಜಗದೀಶ್ ಶೆಟ್ಟರ್ ಅವರಾಗಿರ್ಬೋದು, ಇವರೆಲ್ಲರೂ ಅದಾರಿಲ್ಲ. ಇವರು ಏನಪ್ಪ ಅಂದರೆ ಯಡಿಯೂರಪ್ಪನ ವಿರೋಧ ಹಾಕ್ಕೊಂಡು ಎದುರಾಳಿಯಾಗಿ ಗೆದ್ದ ತೋರಿಸೋಂಥವ್ರು ಅಲ್ಲ, ಮತ್ತು ಜನನಾಯಕರು ಅಲ್ಲ ಇವರು. ಇದು ನಾವು ಗಮನಿಸಬೇಕಾಗಿದೆ. ಹೀಗಾಗಿ ಅವರು ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಕಬ್ಬು ದಾಟ್ಕೊಂಡು ಹೋಗಿಬಿಡೋರು, ಹೊಳೆ ದಾಳ್ತಿರ್ತದೆ ಎತ್ತ ಸುಮ್ಮನೆ ಬಾಲ ಹಿಡ್ಕೊಂಡು ಹೋದ್ರೆ ಹೋಗಿ ದಂಡಿಗೆ ಹತ್ತೀವಿ ಅಂದಂಗೆ. ಹೀಗಾಗಿ ಇವರು ಹಾಗೂ ಸಾಹಿತಿಗಳು ಇಲ್ಲ. ಇವೆಲ್ಲ ಸಿಚುವೇಷನ್ ಮೇಲೆ ಇವತ್ತು ವಿಜೇಂದ್ರ ಅವರು ನಿಶ್ಚಿತವಾಗಿಯೂ ಹೆಚ್ಚು ಕಡಿಮೆ ಅಧ್ಯಕ್ಷರಾಗ್ತಾರೆ BJPದು ಕರ್ನಾಟಕದಂತೇಳಿ ಕೇಳಿ ಬರ್ತಾಯಿದೆ, ಮಾತಾಡ್ತಾ ಇದ್ದಾರೆ, ಜೋರಾಗ್ತಾಯಿದೆ. ಇನ್ನು ನಮ್ಮ ವಿಜೇಂದ್ರ ಅವ್ರ ದೊಡ್ಡ ಸವಾಲುಗಳಿದ್ದಾವೆ. ಮಧ್ಯದಾಗ 2028ರಾಗ ಕಾಂಗ್ರೆಸ್ನ ಸೋಲಿಸೋದು, ಗ್ಯಾರಂಟಿಗಳನ್ನು ಸೋಲಿಸೋದು. ಅದಕ್ಕೆ ಯಡಿಯೂರಪ್ಪ ಇದ್ದಾರಿಲ್ಲ ಅಂತಲ್ಲ, ಆದರೆ ಎಷ್ಟೇ ಮಟ್ಟಿಗೆ ಗೆಲ್ತಾರೆ, ಏನು ಮಾಡ್ತಾರೆ, ಮುಂದಿನ ಚರ್ಚೆಗಳು ಎಲ್ಲವ. ಯಾಕಂತಂದ್ರೆ ಸಂಪೂರ್ಣವಾಗಿ ಸ್ಟ್ರಾಟಜಿ ಚೇಂಜ್ ಮಾಡಿ ಕರ್ನಾಟಕದಲ್ಲಂತೂ ಈಗಾಗಲೇ ಮೋದಿಯವರ ಬಜರಂಗಿ ಯಶಸ್ವಿ ಆಗಿಲ್ಲ. ಅದನ್ನು ಬಿಟ್ಟು ಏನಾದರೂ ಅತಿ ಹಿಂದುತ್ವವಾದ ಮಾಡೋದಾಗಲಿ, ದ್ವೇಷ ಭಾಷಣ ಮಾಡೋದಂಥದ್ದಾಗಲಿ ಅಂಥದ್ದು ಮಾಡಿದ್ರೂ ಯಶಸ್ವಿ ಭಾಳ ಕಷ್ಟ ಅದ. ಅದಕ್ಕಾಗಿ ಇನ್ನು ವಿಜೇಂದ್ರ ಅವ್ರು ಹೆಂಗೆ ಗೆಲ್ಬೋದು, ಏನು ಮಾಡ್ಬೋದು? ಯಾಕಂದರೆ DKC ಆಗಿರ್ಬೋದು, ಸಿದ್ದರಾಮಯ್ಯರಂತ ಬರೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯವರು ಹೋದರೂ ಸಹಿತ ಸಿದ್ದರಾಮಯ್ಯರು ಕಾಂಗ್ರೆಸ್ ಸಲುವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ ಮತ್ತು BJP ನಡುವೆ ಸಮಬಲದ ಕುಸ್ತಿ ಆಗ್ಬೋದು. 2028ರಾಗ ಯಾರು ಗೆಲ್ತಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಮೋಸ್ಟ್ಲಿ ವಿಜೇಂದ್ರ ಅವರು ಗೆಲ್ಲಬಹುದೇನೋ ಅಂತ ಯಡಿಯೂರಪ್ಪನವ್ರ ಕನಸು. ಗೆಲ್ತಾರೋ ಇಲ್ಲೋ ಅಂದಿನ ಪರಿಸ್ಥಿತಿ. ಇವತ್ತಿನ ಪರಿಸ್ಥಿತಿ ಒಳಗೆ ಹೇಳಬೇಕು ಅಂದ್ರೆ ವಿಜೇಂದ್ರ ಅವರು ಗೆಲ್ಲೋದು ಭಾಳ ಕಷ್ಟ. ಯಾಕಪ್ಪ ಅಂತಂದ್ರೆ ಗ್ಯಾರಂಟಿಗಳನ್ನು ಕಿತ್ತು ಹಾಕುವಂಥದ್ದು, ಅದರಿಂದ ದೊಡ್ಡದಂಥದ್ದು ಏನಾದರೂ ಕೊಡಬೇಕಾಗ್ತದೆ. ಮೋಸ್ಟ್ ಪ್ರೊಬಲಿ ಡೆಲ್ಲಿ ಕೊಟ್ಟಂಥ BJP ಆಶ್ವಾಸನೆ ಕೊಡಬೇಕಾಗ್ತದೆ ಮತ್ತು ಈಡೇರಿಸಬೇಕಾಗ್ತದೆ. ಈಡೇರಿಸಲಿಲ್ಲ ಅಂದರೆ ಪರ್ಮನೆಂಟಾಗಿ ಮುಂದಿನ ದಿನಗಳಲ್ಲಿ BJPಗೆ ಏನಪ್ಪ ಅಂದರೆ ಒಳ್ಳೆಯ ದಿನಗಳು ಬರಲಿಕ್ಕಿಲ್ಲ ಅನ್ನುವಂಥ ಒಂದು ಮಾತು. ಇರುವಲ್ಲಿ ಹೆಚ್ಚು ಕಡಿಮೆ BJP ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಆಯ್ಕೆ ಆಗೋದು ನಿಶ್ಚಿತ ಅಂತೇಳಿ ಬಲ್ಲ ಮೂಲಗಳು ಹೇಳ್ತಾ ಇದ್ದಾವೆ ಅಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನ ಹೇಳಿದ್ದೀನಿ. ನಿಮ್ಮ ಲೈಕ್ ಮಾಡಿ ಶೇರ್ ಮಾಡಿರಿ, ಜೊತೆಗೆ ಶೇರ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ತದ ಕೈಗಳಲ್ಲಿ ವಂದನೆಗಳು.